ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ, ತಪ್ಪನ್ನ ಒಪ್ಪುಕೊಳ್ಳದೆ ಇಲ್ಲದೇ ಇದ್ದಂಥವ್ರು, ತಪ್ಪುಗಳನ್ನು ಒಪ್ಪುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಮನಸ್ಥಿತಿ ಉಳ್ಳವಂಥವ್ರು, ಇವರ ಬಗ್ಗೆ ಇಂದಿನ ವಿಷಯ. ಸ್ನೇಹಿತರೆ, ಸಾಕಷ್ಟು ಜನ ಕುಟುಂಬದಲ್ಲಿ ಅಥವಾ ಸ್ನೇಹ ವರ್ಗದಲ್ಲಿ ಅಥವಾ ಸಹೋದ್ಯೋಗಿಗಳು, ನಾವು ಕೆಲಸ ಮಾಡುವಂತಹ ಜಾಗದ ಕಲೀಗ್ಸ್, ಇವರು 3 ಜನ. ಕೆಲವರು ಸಮಾಜದಲ್ಲೂ ಕೂಡ ನಡೆಯುತ್ತೆ, ಈ ರೀತಿ ನಡೆಯುತ್ತೆ, ಬಂಧು ಬಳಗದಲ್ಲಿ ನಡೆಯುತ್ತೆ, ಅಕ್ಕಪಕ್ಕದ ಮನೆಯವರು ನಡೆಯುತ್ತೆ. ಆದರೆ ಹೆಚ್ಚಾಗಿ ಆ 3ಕ್ಕಿಂತ ಈ 3, ಕುಟುಂಬದಲ್ಲಿ, ಸ್ನೇಹ ವರ್ಗದಲ್ಲಿ, ಸಹೋದ್ಯೋಗದಲ್ಲಿ, ಯಾಕೆಂದರೆ ಇದರಲ್ಲಿ ಒಡನಾಟ ಹೆಚ್ಚಾಗಿರುತ್ತೆ. ಆದ್ದರಿಂದ ಇನ್ನು ಆ 3 ಯಾವಾಗಲೂ ಒಂದೊಂದ್ಸಲ ಅಪರೂಪಕ್ಕೆ ನಡೀತಾ ಇರುತ್ತೆ. ಕೆಲವರು ಸ್ವಭಾವಗಳು ಆ ರೀತಿ ಇರುತ್ತೆ, ಸೋಲನ್ನು ಒಪ್ಪುಕೊಳ್ಳೋದಕ್ಕೆ ಅವರು ಸಾಧ್ಯವೇ ಇಲ್ಲ, ಅವ್ರಿಗೆ ಬರೋದೂ ಇಲ್ಲ, ಶತಮಾನಗಳೋದ್ರೂ ಅವ್ರು ಕಳಿಯೋದಿಲ್ಲ. ಕೆಲವರು ಈ ಮಕ್ಕಳನ್ನ ನೋಡಿ ಆಟ ಆಡ್ಬಿಡ್ತಾರೆ, ಸೋತೋಗ್ಬಿಟ್ರೆ ಬ್ಯಾಟ್ ತಗೊಂಡು ಹೊಡೆದು ಬಿಡ್ತಾರೆ, ಪಾಲ್ ತಗೊಂಡು ಬಿಸಾಕ್ಬಿಡ್ತಾರೆ, ಕುಯ್ದು ಬಿಡ್ತಾರೆ ಚಾಕು ತಗೊಂಡು. ಅವನು ಸೋಲ್ಬಾರ್ದು. ಅವನ ಜೊತೆ ಆಟ ಆಡುವಂತಹ ಎಲ್ಲ ಹುಡುಗರು ಅವನನ್ನ ಬೇಕು ಅಂತ ಗೆಲ್ಲಿಸ್ಬೇಕು, ಅವನಿಗೆ ಬಲವಂತ. ಇವರೆಲ್ಲ ಸೋತವನ್ನ ಗೆಲ್ಲಿಸ್ಬಿಡ್ಬೇಕು, ಅವಾಗ ಅವನು ಮೀಸೆ ತಿರುಗಿಸ್ತಾನೆ, ಕೊಂಬರ್ತದೆ. ಈ ರೀತಿ ಮನೋವಿಕಾರತೆ ಅಂತ ಕರೀತಾರೆ ಇದನ್ನು. ಮಕ್ಕಳಲ್ಲೇ ಅದು ಬಂದ್ಬಿಟ್ಟಿರುತ್ತೆ. ಆದ್ರಿಂದ ದಯಮಾಡಿ ಇಂಥವಕ್ಕೆ ಚೂಟು ಬಿಡ್ಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತಾರೆ. ಗಿಡ ಇರಬೇಕಾದ್ರೆ ಅದನ್ನ ಬಗ್ಗಿಸ್ಲಿಲ್ಲ ಅಂದ್ರೆ ಮರ ಆದ್ಮೇಲೆ ಖಂಡಿತವಾಗ್ಲೂ ಬಗ್ಗೋದಿಲ್ಲ. ಅದನ್ನ ನಾವು ಬಹಳ ಜೋಪಾನವಾಗಿ ಆ ಒಂದು ಮನಸ್ಥಿತಿಯನ್ನ ಪರಿವರ್ತನೆಗೊಳಿಸ್ಬೇಕು. ಸಕಾರಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ. ಇವರೆಲ್ಲ ಬಹಳ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂತಹ ಮಕ್ಕಳು. ಆದರೆ ಇವರೇನಾದರೂ ನಕಾರಾತ್ಮಕ ಜಂಪ್ ಆಗ್ಬಿಟ್ರೆ, ಚಿಕ್ಕದ್ರಲ್ಲೇ ನಾವು ಇದನ್ನೇನಾದರೂ ಕಟ್ ಮಾಡಲಿಲ್ಲ ಬಾಲನ ಅಂದರೆ, ದೊಡ್ಡವರಾದ್ಮೇಲೆ ದೊಡ್ಡ ರೌಡಿಗಳಾಗ್ಬಿಡ್ತಾರೆ. ಸದ್ದಾಮ್ ಹುಸೇನ್, ಹಿಟ್ಲರ್, ವೀರಪ್ಪನ್, ಇವರೆಲ್ಲ ಏನು ಅಂತಂದ್ರೆ ತಾನೇ ಗೆಲ್ಲಬೇಕು, ಬೇರೆಯವ್ರಿಗೆ ಗೆಲ್ಲಕ್ಕೆ ಬಿಡಕ್ಕೆ ಸಾಧ್ಯವೇ ಇಲ್ಲ, ನಾನೇ ಗೆಲ್ಲಬೇಕು, ನಾನು ಗೆದ್ದು ತೋರಿಸ್ತೀನಿ. ಅದು ಮೋಸ ಆಡಾದ್ರೂ ಸರಿನೇ, ಸುಳ್ಳು ಹೇಳಾದ್ರೂ ಸರಿನೇ, ಕಳ್ತನ ಮಾಡಾದ್ರೂ ಸರಿನೇ, ಇನ್ನೊಬ್ಬರನ್ಗೆ ಕೊಂದಾದ್ರೂ ಸರಿನೇ, ಕೊಚ್ಚಾದ್ರೂ ಸರಿನೇ, ದುಡ್ಡು ಕೊಟ್ಟಾದ್ರೂ ಸರಿನೇ, ಲಂಚ ಕೊಟ್ಟಾದ್ರೂ ಸರಿ, ನಾನೇ ಗೆಲ್ಲಬೇಕು. ಈ ರೀತಿ ಮನಸ್ಥಿತಿ ಉಳ್ಳುವಂಥವ್ರು ಮಕ್ಕಳಲ್ಲಿ ಇದು ಸಹಜವಾಗಿ ನಾವೆಲ್ಲರೂ ಈ ಒಂದು ಹಂತವನ್ನು ದಾಟಿ ಬಂದಿದ್ದೀವಿ. ಒಂದಲ್ಲ ಒಂದು ಸಲ ಆ ಒಂದು ಅಹಂಕಾರ ಬಂದೇ ಬಿಡ್ತದೆ, ನಾನು ಗೆಲ್ಲೇಬೇಕು ಅಂತ. ಆಮೇಲೆ ಬುದ್ಧಿ ಬೆಳೀತಾ ಪ್ರಜ್ಞಾವಂತಿಕೆ ಹೆಚ್ಚಾದಂಗೆಲ್ಲ ನಮಗೆ ಅದರಿಂದ ವಿವೇಚನೆ ಬರುತ್ತೆ. ಆ ವಿವೇಕದಿಂದ ನಾವೇನು ಮಾಡ್ತೀವಿ, ಅದನ್ನ ಬಿಟ್ಬಿಡ್ತೀವಿ, ತ್ಯಜಿಸ್ಬಿಡ್ತೀವಿ. ಆದರೆ ಕೆಲವರು ದೊಡ್ಡವರಾದರೂ ಇದನ್ನೇ ಇಟ್ಕೊಂಡಿರ್ತಾರೆ. ನಾನೇ ಗೆಲ್ಲಬೇಕು, ಮನೆಯಲ್ಲಿ ಹೆಂಡತಿನೇ ಗೆಲ್ಲಬೇಕು, ನನ್ನ ಮಾತೇ ನಡಿಬೇಕು, ನಾನು ಹೇಳ್ದಂಗೆ ಕೇಳಬೇಕು, ಗಂಡ ನಾನೇ, ಮನೆ ಯಜಮಾನ, ನಾನು ದುಡ್ಡು ತಂದಾಕು, ನಾನು ಹೇಳ್ದಂಗೆ ಕೇಳಬೇಕು, ನೀವೆಲ್ಲ ಗುಲಾಮರಿದ್ದಂಗೆ ನಾನು ಹೇಳ್ದಂಗೆ ಕೇಳಿ, ಕುಂತ್ಕೊ ಅಂದ್ರೆ ಕುಂತ್ಕೊ, ನಿಂತ್ಕೊಂಡ್ರೆ ನಿಂತ್ಕೊ. ಆ ರೀತಿ ನಾನೇ ಅಧಿಕಾರ, ನಾನೇ ರಾಜ, ನಾನೇ ಮಹಾರಾಜ, ನಾನೇ ಸಾಮ್ರಾಜ್ಯಾಧಿಪತಿ, ನಾನೇ ಸಾಮ್ರಾಟ, ನಾನು ಹೇಳ್ದಂಗೆ ಕೇಳಬೇಕು. ಒಂದು ಲೈನಿಗೆ ಲಕ್ಷ್ಮಣ ರೇಖೆ ಹಾಕ್ಬಿಟ್ರೆ ಮುಗಿದೋಯ್ತು, ಬೇರೆ ಯಾರು ಅದನ್ನು ದಾಟಂಗಿಲ್ಲ. ದಾಟಿದ್ರೆ ಕಾಲು ಕತ್ತರಿಸ್ಬಿಡ್ತೀನಿ, ಜುಟ್ಟು ಕತ್ತರಿಸ್ಬಿಡ್ತೀನಿ, ಕೈ ಕತ್ತರಿಸ್ಬಿಡ್ತೀನಿ. ಈ ರೀತಿ ನಾನೇ ಗೆಲ್ಲಬೇಕು ಅನ್ನೋ ಒಂದು ಹಠ ಇರೋರು ಖಂಡಿತವಾಗ್ಲೂ ಸಂಸಾರಕ್ಕೆ ಲಾಯಕ ಅಲ್ವೇ ಅಲ್ಲ. ಅದು ಗಂಡಾಗಿರ್ಬಹುದು, ಹೆಣ್ಣಾಗಿರ್ಬಹುದು, ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು, ಮಧ್ಯವಯಸ್ಕರಾಗಿರ್ಬೋದು, ವೃದ್ಧರೇ ಆಗಿರಬಹುದು. ನಾನೇ ಗೆಲ್ಬೋದು ಅಂತ. ವಿಶೇಷ ಏನು ಅಂತಂದ್ರೆ, ಈ 4 ವರ್ಗದಲ್ಲೂ ಕೂಡ ಈ ರೀತಿ ಸ್ವಭಾವವುಳ್ಳವರು ಇದ್ದಾರೆ, ನಾನೇ ಗೆಲ್ಲಬೇಕು ಅಂತ. ಅದಕ್ಕೆ ಸಪೋರ್ಟ್ ಮಾಡುವಂಥವ್ರು ಇನ್ನೊಂದಷ್ಟು ಜನ ಇದ್ದಾರೆ. ನಾನು ಚೆಸ್ ಪ್ರಿಯ, ಚೆಸ್ ಆಡೋದಕ್ಕೆ ಬಹಳ ಇಷ್ಟ ನನಗೆ. ಒಂದ್ಸಲ ಕುಂತ್ಕೊಂಡ್ರೆ ಒಂದು 5 ಆಟಗಳನ್ನಾದರೂ ಆಡ್ತೀನಿ, ಅಥವಾ ಯಾವಾಗಲೂ ಒಂದು ದಿವಸ ಕುಂತ್ಕೊಂಡ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೆ ಆಡ್ತೀನಿ. ಚೆಸ್ಸು ನನ್ನ ಫೇವ್ರೆಟ್ ಗೇಮ್. ಈ ರೀತಿ ಯಾವುದೋ ಒಂದು ಜಾಗದಲ್ಲಿ ಹೋದ್ರೆ ಇಬ್ರು ಅಣ್ಣ ತಮ್ಮಂದಿರು, ತಮ್ಮ ಸೋತೋಗ್ಬಿಟ್ರೆ ಏನು ಸಿಗರೇಟ್ ಎಳೆದಿದ್ದೇ ಅಣ್ಣ ಏನಾದರೂ ಸೋತೋಗ್ಬಿಟ್ರೆ ಅಯ್ಯೋ ಮುಗ್ದೇ ಹೋಯ್ತು. ಯಾರ್ಯಾರು ಆಟದಲ್ಲಿದ್ರು ಎಲ್ಲರಿಗೂ ವಾಡದು ಬಡ್ದು ತಲೆ ಕೈ ಎಂಡ ಹಿಂಡ್ಬಿಟ್ಟು ಕೆಟ್ಟ ಮಾತುಗಳನ್ನ ಆಡಿ, ನನ್ನ ಮಕ್ಕಳ ಏನಲ್ಲೇ ನಿಮಗೆ ತಿಗಾಗಂಚಲಿ ಏನೋ, ನಮ್ಮ ತಮ್ಮನ್ನ ಯಾಕೋ ನೀವು ಸೋಲ್ಸಿದ್ರಿ, ಸೋಲ್ಬೇಕು ನೀವು, ಅಬ್ಬಾ ಅಣ್ಣಂಗೆ ಕಳ್ಳಂಗೊಂದು ಪಿಳ್ಳೆನೇವ ಅಂತಾರಲ್ಲ, ಹಾಗಲ್ಕಾಯಿಗೆ ಬೇವನ್ಕಾಯಿ ಸಾಕ್ಷಿ ಅಂತಾರಲ್ಲ, ಆ ರೀತಿ ಒಡೆದು ಬಡದಾದ್ರೂ ಸರಿನೇ ಅವನನ್ನ ನೀವು. ಇದು ಮಕ್ಕಳಲ್ಲಿ ಸಹಜ, ಅವ್ರಿಗೆ ಬುದ್ಧಿ ಇರಲ್ಲ, ಪ್ರಜ್ಞೆ ಇರಲ್ಲ, ಅದಕ್ಕೋಸ್ಕರ. ಬಟ್ ದೊಡ್ಡವರು, ದಾಂಡಿಗರು, ಕತ್ತೆಗೆ ವಯಸ್ಸಾಗಿದೆ, ಆದರೂ ಕೂಡ ತಮ್ಮನ್ನ ಗೆಲ್ಲಿಸ್ಬೇಕಂತೆ.
ಏಯ್ ಅವನನ್ನು ಗೆಲ್ಲಿಸ್ಬೇಕು, ನೀವು ಸೋತೋಗ್ಬಿಡಿ. ಅಬ್ಬಾ, ಇದು ಯಾವ ರೀತಿ ಆಟನಯ? ಇದು ಯಾವ ರೀತಿ ಬದುಕುವಂಥ ರೀತಿ ನೀತಿ? ಇದು ಯಾವ ರೀತಿ ಆಲೋಚನೆ? ಸೊ ಇದಕ್ಕೆ ವಿಕಾರ ಮನಸ್ಥಿತಿ ಉಳ್ಳವರು ಇವರೆಲ್ಲರೂ ಒಂದು ಆಟದಲ್ಲಿ ಸೋಲೋದಕ್ಕೆ ರೆಡಿ ಇಲ್ಲ. ಪ್ರತಿ ಸಲ ನಾನೇ ಗೆಲ್ಲಬೇಕು. ಯಾರಾದರೂ ಹಾಗೆ ಗೆಲ್ಲೋದಕ್ಕೆ ಸಾಧ್ಯನಾ? ಜನರಲ್ ಥಿಂಕ್ ಮಾಡಿ, ಲಾಜಿಕಲ್ಲಿ ಥಿಂಕ್ ಮಾಡಿ. ನಾನು 10 ಆಟಗಳನ್ನು ಆಡಿ 10 ಆಟನೂ ನಾನೇ ಗೆಲ್ತೀನಿ. ನಾನು 100 ಆಟಗಳ 100 ಆಟನೂ ನಾನೇ ಗೆಲ್ತೀನಿ. ಓಕೆ, ಆಟದಲ್ಲಿ ನೀನು ಗೆದ್ದುಬಿಟ್ಟೆ, ಬಹಳ ಸಂತೋಷ, ಗೆಲ್ಲಿಸ್ಬೇಕು, ನಾವು ಸೋತೋಗ್ಬಿಟ್ಟು ಸರಿ. ಜೀವನದಲ್ಲಿ ಹೆಂಗೆ ಗೆಲ್ಲೋದು? ವ್ಯಾಪಾರದಲ್ಲಿ ಹೆಂಗೆ ಗೆಲ್ಲೋದು? ಸೊ ವ್ಯಾಪಾರದಲ್ಲೂ ಹಂಗೆ ಮಾಡ್ತೀಯಾ, ಆಪೋಸಿಟ್ ಕಾಂಪಿಟೇಟ್. ನೀವೆಲ್ಲ ಯಾರು ವ್ಯಾಪಾರ ಮಾಡ್ಬಾರ್ದು, ಎಲ್ಲ ನಿಲ್ಲಿಸ್ಬಿಡಿ, ಯಾರು ಇನ್ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡ್ಬಾರ್ದು, ನಮ್ಮದೇ ಮ್ಯಾನುಫ್ಯಾಕ್ಚರ್ ಇರಬೇಕು. ಆ ರೀತಿ ದಬ್ಬಾಳಿಕೆ ತೋರಿಸಿದ್ರೆ ಸಮಾಜ ಸುಮ್ಮನೆ ಬಿಡುತ್ತೆ. ಸಮಾಜ ಬಿಟ್ಬಿಡಿ, ನಿಸರ್ಗ ಸುಮ್ಮನೆ ಬಿಡುತ್ತೆ. ಸೊ ಕೆಲವರು ತಪ್ಪು ಮಾಡಿರ್ತಾರೆ, ಆದರೆ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ತಪ್ಪು ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಅದನ್ನು ಅವರು ಸ್ವೀಕರಿಸೋದೇ ಇಲ್ಲ, ಇದು ತಪ್ಪು ಅಂತ. ನಾನು ಮಾಡಿದ್ದೆ ಜಯ, ನಾನು ಮಾಡಿದ್ದೆ ಸರಿ, ನಾನು ಮಾಡಿದ್ದೆ ಪರಮ ಸತ್ಯ, ನಾನು ಏನು ಮಾಡಿದ್ದೀನಿ ಇದು ಪುಣ್ಯಕರ್ಮ. ಒಬ್ಬಳನ್ನ ರೇಪ್ ಮಾಡಿಬಿಟ್ಟವನೇ, ಒಬ್ಬ ಹುಡುಗಿನ, ಅವನು ಪುಣ್ಯಕರ್ಮ ಅಂತವನು. ನಾನು ಮಾಡಿದ್ದು ಸರ್ವಶ್ರೇಷ್ಠವಾದಂತಹ ಕರ್ಮ ಅಂತ. ಫಸ್ಟ್ ಆಫ್ ಆಲ್ ಮಾಡಿರೋದು ತಪ್ಪು. ಅದು ವೈಯಕ್ತಿಕವಾಗಿ ನಾವು ಏನನ್ನು ಬೇಕಾದ್ರೂ ತಿಳ್ಕೊಳ್ಬೋದು, ಹೇಗೆ ಬೇಕಾದ್ರೂ ತಿಳ್ಕೊಳ್ಬೋದು. ಅದನ್ನು ಕೌಟುಂಬಿಕವಾಗಿ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ, ಸಾಮಾಜಿಕವಾಗಿ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ, ಕಾನೂನಿನ ದೃಷ್ಟಿಯಲ್ಲಿ ಬೇರೆ ರೀತಿ ಅದಕ್ಕೆ ಶಿಕ್ಷೆ ಇದೆ. ನಮಗೆ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಮೂಲವಾಗಿ ಕಾನೂನಿನ ಒಂದು ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಒಂದು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅಥವಾ ದಂಡವನ್ನು ವಿಧಿಸ್ತಾರೆ. ನಾವು ವೈಯಕ್ತಿಕವಾಗಿ ನಾನು ಏನು ಬೇಕಾದ್ರೂ ಮಾಡ್ಕೋಬೋದು, ಅದು ನನ್ನ ಇಷ್ಟ. 2+2 ನಾನು 11 ಅನ್ಕೊಳ್ಳಿ, 200 ಅನ್ಕೊಳ್ಳಿ, 2,000, 2 ಲಕ್ಷ, 2 ಕೋಟಿ ಅನ್ಕೊಳ್ಳಿ, ನಿಮ್ಮ ಇಷ್ಟ ಬಂದಂಗೆ ಅನ್ಕೊಳ್ಳಿ. ಆದರೆ ಸಾಮಾಜಿಕವಾಗಿ 2+2 ಅದು 4. ನೀವು ಬೇರೆಯವ್ರಿಗೆ ಹೋಗ್ಬಿಟ್ಟು ಯಾವುದೋ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬಿಟ್ಟು 2+2 11 ಬರೀರಿ, 22 ಬರೀರಿ, ಯಾರು ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಇದು ತೀರಾ ವೈಯಕ್ತಿಕ. ನಿನ್ನ ಇಷ್ಟ ಬಂದಂಗೆ 2+2 ಎಷ್ಟಾದರೂ ಹಾಕು. ಆದರೆ ಹೊರಗಡೆ ಸಮಾಜದಲ್ಲಿ ಆಗಲ್ಲ. ಅದೇ ರೀತಿ ಮನಸ್ಥಿತಿಗಳನ್ನು ಅಷ್ಟೇ, ವೈಯಕ್ತಿಕವಾದ ಮನಸ್ಥಿತಿ ಬೇರೆ ಇರ್ತವೆ, ಸಾಮಾಜಿಕವಾದ ಮನಸ್ಥಿತಿಗಳನ್ನು ನಾವು ಬೇರೆ ಹೊಂದಿಸ್ಕೊಳ್ಬೇಕು. ಯಾರಿಗೆ ಈ ರೀತಿ ನಾನು ತಪ್ಪು ಮಾಡಿರೋದನ್ನು ಒಪ್ಕೊಳ್ಳೋದಿಲ್ಲ, ಇಂಥವರ ಒಂದು ಒಡನಾಟವನ್ನು, ಸಂಪರ್ಕವನ್ನು ಸಾಧ್ಯವಾದಷ್ಟು ಸ್ಥಗಿತಗೊಳಿಸಿ, ಕಟ್ ಮಾಡಿಬಿಡಿ. ಇವ್ರ ಜೊತೆ ಒಡನಾಟಗಳನ್ನು ಇಟ್ಕೊಂಡ್ಬಿಡಿ. ಬಹಳ ಬಹಳ ಕಷ್ಟ ಇದು. ಈ ಹಿಂದಿನ ಕಾಲದಲ್ಲಿ ಕಾಲಿಗೆ ಚೈನ್ ಕಟ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ರು, ಜೀತದ ಹಾಳಾಗಿ ಕೆಲಸ ಮಾಡಿಸ್ಕೊಳ್ತಾ ಇದ್ರು. ಆ ರೀತಿ ಮನಸ್ಥಿತಿ ಉಳ್ಳವರು ಇವರೆಲ್ಲ. ಆ ರೀತಿ ಮನಸ್ಥಿತಿ ನೀವು ಬದುಕಿದ್ದೀರಾ. ಅವ್ರ ಕಾಲಕ್ಕೆ ಚೈನ್ ಆಗಿಲ್ಲ, ಮನಸ್ಸನ್ನ ಲಾಕ್ ಮಾಡ್ಬಿಟ್ಟವ್ರೆ, ನಿಮ್ಮನ್ನು ಅಳ್ಳಾಡಕ್ ಬಿಡಲ್ಲ. ಹೆದರ್ಕೊಂಡು ಬದುಕಬೇಕಾಗ್ತದೆ ಜೀವನ ಪೂರ್ತಿ. ಭಯದಿಂದ ಬದುಕೋದಕ್ಕೆ ಸಾಧ್ಯವಿದೆಯಾ? ಒಂದು ಕ್ಷಣಕ್ಕೋಸ್ಕರ ಭಯ ಆಗೋದು ಸಹಜ, ನಿಮಿಷಕ್ಕೆ, ಗಂಟೆಗೆ ಅಥವಾ ದಿನಕ್ಕೆ ಭಯ ಆಗೋದು ಖಂಡಿತವಾಗ್ಲೂ ಸಹಜ. ಆದರೆ ಜೀವನ ಪರ್ಯಂತ ಭಯ ಬಿದ್ದೇ ಬದುಕುವಂತಹ ರೀತಿ ನೀತಿ ಯಾಕೆ? ಪ್ರೀತಿಗೆ ಸ್ವತಂತ್ರಕ್ಕೆ ಅರ್ಥ ಇಲ್ವಾ? ಪ್ರಜ್ಞಾವಂತಿಕೆ, ವಿವೇಚನೆ ಇದಕ್ಕೆ ಅರ್ಥ ಇಲ್ವಾ? ಅರಿವು, ತಿಳುವಳಿಕೆ ಅಂದ್ರೆ ಏನು? ಎಚ್ಚರಿಕೆ, ಜಾಗೃತಿ ಅಂದ್ರೆ ಏನು ಗೊತ್ತಿಲ್ಲ ಇವ್ರಿಗೆ. ಅದನ್ನೆಲ್ಲ ಬಹಳ ದೂರ ಇಟ್ಬಿಟ್ಟಿರ್ತಾರೆ. ಹಂಗಂದ್ರೆ ಆ ವಿಷಯಗಳು ಅವ್ರ ಲೈಫಲ್ಲಿ ಇಲ್ಲವೇ ಇಲ್ಲ, ಅವ್ರ ಮನ ಮಸ್ತಿಷ್ಕದಲ್ಲೂ ಇಲ್ಲ. ಅವ್ರು ಕೇವಲ ಒಂದೇ ಅವ್ರ ಮನೆಯಲ್ಲಿ ತಲೆಯಲ್ಲಿರೋದು, ನಾನು ಗೆಲ್ಲಬೇಕು, ನಾನು ಅಧಿಕಾರ ಚಲಾಯಿಸ್ಬೇಕು, ನಾನು ಹೇಳ್ದಂಗೆ ಎಲ್ಲ ಆಗ್ಬೇಕು, ನಾನು ಸೋಲು ಅಂದ್ರೆ ಸೋಲ್ಬೇಕು, ಗೆಲ್ಲು ಅಂದ್ರೆ ಗೆಲ್ಲಬೇಕು. ಇವರೆಲ್ಲ ಕೈಲಾಗದವರು, ಹೇಡಿಗಳು ಅಂತ ಕರೀತಾರೆ. ಇವ್ರಿಗೂ ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಪುಂಸಕರು, ನಾಮರ್ದರು ಅಂತ ಕರೀತಾರೆ. ಕಾರಣ ಏನು ಅಂದ್ರೆ ಈ ರೀತಿ ಸಮಾಜದಲ್ಲಿ ಎಲ್ಲರೂ ಸೋಲಿ ನಾನೊಬ್ಬನೇ ಗೆಲ್ಲಬೇಕು, ಈ ರೀತಿ ಖಂಡಿತವಾಗ್ಲಿಲ್ಲ. ಗೆಲುವು ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ನಾನು ಗೆದ್ದು ನೀನು ಗೆಲ್ಲಬೇಕು, ಅವಾಗ ಗೆಲುವು ಅಂತಾರೆ. ಒಬ್ಬ ಸೋತು ಇನ್ನೊಬ್ಬ ಗೆಲ್ಲೋದನ್ನ ಗೆಲುವು ಅಂತ ಖಂಡಿತವಾಗ್ಲೂ ಕರೆಯೋದಿಲ್ಲ. ಒಬ್ಬನ್ನ ತುಳಿದು ನಾನು ಮೇಲೆ ಬಂದ್ಬಿಟ್ಟೆ, ಅದು ಖಂಡಿತವಾಗ್ಲೂ ಗೆಲುವಲ್ಲ. ಒಬ್ಬನ್ನ ಸಾಯಿಸಿ ನಾನು ಬದುಕ್ತೆ, ಖಂಡಿತವಾಗ್ಲೂ ಅದು ಬದುಕೇ ಅಲ್ಲ. ನೀನು ಬದುಕು, ನಾನು ಬದುಕ್ತೀನಿ. ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನನಗೆ ಸಹಾಯ ಮಾಡು. ಮಿತ್ರ, ಒಂದು ಸಲ ನೀನು ಗೆಲ್ಲು, ಇನ್ನೊಂದ್ಸಲ ನಾನು ಗೆಲ್ತೀನಿ. ಆ ರೀತಿ ಹೊಂದಾಣಿಕೆ ಇರಬೇಕು, ಅರ್ಥ ಮಾಡ್ಕೊಳ್ಬೇಕು ಜೀವನನ, ಬದುಕನ್ನ, ಈ ಒಂದು ಸಂಬಂಧಗಳನ್ನ. ಎಲ್ಲವನ್ನ ಕೂಡ ನಾವು ಬಹಳ ಆಳವಾಗಿ ಅಧ್ಯಯನ ಮಾಡಿ, ಗ್ರಹಿಕೆ, ಸೂಕ್ಷ್ಮ ಗ್ರಹಿಕೆ, ಅಂತರ್ದೃಷ್ಟಿಯಿಂದ ನಾವು, ನೇತ್ರಗಳಿಂದ ನಾವು ಜಗತ್ತನ್ನು ನೋಡಬೇಕು. ಅಂತರ್ಚಕ್ಷುವಿನಿಂದ ನಾವು ಎಲ್ಲವನ್ನ
ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಇವೆಲ್ಲವೂ ಕೂಡ ಅರ್ಥ ಆಗುತ್ತೆ. ಆದರೆ ಕೆಲವರಿಗೆ ಯಾರ್ಯಾರಿಗೆ ಈ ರೀತಿ ಅಧಿಕಾರ ದಾಹ ಇರುತ್ತೆ, ಅಂದರೆ ನಾನೇ ಗೆಲ್ಲಬೇಕು, ನಾನು ಹೇಳ್ದಂಗೆ ಕೇಳಬೇಕು, ತಪ್ಪು ನಾನು ಮಾಡೇ ಇಲ್ಲ, ಅನೈತಿಕ ಸಂಬಂಧ ಮಾಡಿ ಮಕ್ಕಳು ಹುಟ್ಟಿಸ್ಬಿಟ್ಟವನೇ, ಎಲ್ಲಿ ಮಕ್ಕಳು ಹುಟ್ಟುಬಿಡ್ತದೆ ಅಂತ ತಗೊಂಡೋಗ ಅವಳಿಗೆ ಅಭಾಷಣ ಮಾಡಿಸ್ಬಿಟ್ಟವನೇ, ಆದರೆ ನಾನು ಮಾಡಿಲ್ಲ, ತಪ್ಪೇ ಮಾಡಿಲ್ಲ, ನಾನು ಯಾರ ಮೇಲೆ ಬೇಕಾದ್ರೆ ಆಣೆ, ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿ ಮೇಲೆ ಆಣೆ ಮಾಡಿ, ನಮ್ಮ ಅಕ್ಕನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ದೇವ್ರ ಮೇಲೂ ಕೂಡ ಆಣೆ ಮಾಡಿ ಹೇಳ್ತೀನಿ, ನಾನು ಆ ಥರ ಮಾಡಿಲ್ಲ. ತಪ್ಪು ಮಾಡಿದಾನೆ ಎಲ್ರಿಗೂ ಗೊತ್ತು, ಬಟ್ ಅವನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಒಪ್ಕೊಳ್ತಾನೆ ಇಲ್ಲ, ತಪ್ಪು ಮಾಡ್ಬಿಟ್ಟವನೇ ಒಪ್ಕೊಳ್ಳಲ್ಲ. ಈ ರೀತಿ ಕೆಲವರು ದೊಡ್ಡವರಾದರೂ ಕೂಡ ಆ ಒಂದು ಮನಸ್ಥಿತಿಯನ್ನು ಬಿಡೋದಿಲ್ಲ. ನಾನೇ ಗೆಲ್ಲಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನಾನು ತಪ್ಪು ಮಾಡೇ ಇಲ್ಲ, ತಪ್ಪು ಮಾಡಿದಾನೆ ಆದ್ರೆ ಒಪ್ಕೊಳ್ಳಲ್ಲ, ನಾನು ತಪ್ಪು ಮಾಡಿಲ್ಲ, ಸಾಧ್ಯವೇ ಇಲ್ಲ. ಒಂದು ಹುಡುಗಿನ ರೇಪ್ ಮಾಡಿಬಿಟ್ಟು ಆ ರೇಪ್ ಮಾಡಿರೋದನ್ನು ಸರ್ವಶ್ರೇಷ್ಠವಾದಂತಹ ಕ್ರಿಯೆ ಮಾಡಿದ್ದೀನಿ ನಾನು ಅಂತ ಕರೀತಾರೆ. ಇಂಥವ್ರಿಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ ಕೆಲವರ ಮನಸ್ಥಿತಿ ಹಾಗಿರುತ್ತೆ. ಅದನ್ನು ಹೊರಗಡೆಯವರಾಗಿದ್ರೆ ಮೊದಲು ಅದನ್ನು ನಿಷ್ಕ್ರಿಯಗೊಳಿಸ್ಬಿಡಿ, ಕಟ್ ಮಾಡಿಬಿಡಿ. ಇಂಥವ್ರು ಖಂಡಿತವಾಗ್ಲೂ ನಿಮ್ಮನ್ನೂ ಬದುಕಕ್ಕೆ ಬಿಡಲ್ಲ, ಅವರು ಬದುಕಲ್ಲ, ನಿಮ್ಮ ಜೀವನವನ್ನೆಲ್ಲ ಹಾಳು ಮಾಡಿಬಿಡ್ತಾರೆ. ಅತ್ಯಮೂಲ್ಯವಾದ ಸಮಯವನ್ನು, ನಿಮ್ಮ ಶಕ್ತಿ ಚೈತನ್ಯವನ್ನು, ಬುದ್ಧಿ ಜ್ಞಾನವನ್ನು, ಅರಿವು ಪ್ರಜ್ಞೆ ಎಲ್ಲವನ್ನು ಸರ್ವನಾಶ ಮಾಡಕ್ಕೆ ಬಿಡ್ತಾರೆ. ಇಂಥವರಿಂದ ದೂರ ಇದ್ದುಬಿಡಿ. ಇವರು ವಿಕೃತ ಮನಸ್ಥಿತಿ ಉಳ್ಳಂಥವ್ರು. ಆದ್ದರಿಂದ ಇಂಥವ್ರು ಅಕಸ್ಮಾತ್ ಮನೆಯಲ್ಲೇ ಏನೋ ಗಂಡನೇ ಹಿಂಗಿದ್ದ, ಹೆಂಡತಿನೇ ಹಿಂಗಿದ್ದ, ಅವ್ರಿಗೆ ಫಸ್ಟ್ ಕೌನ್ಸಿಲಿಂಗ್ ಮಾಡಿಸಿ. ಒಂದು ಮೆಡಿಕಲ್ ಕೌನ್ಸಿಲಿಂಗ್, ಇನ್ನೊಂದು ಸ್ಪಿರಿಚುವಲ್ ಕೌನ್ಸಿಲಿಂಗ್. ಮೆಡಿಕಲ್ ಕೌನ್ಸಿಲಿಂಗ್ ಬೇಕಂದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ, ಸ್ಪಿರಿಚುವಲ್ ಕೌನ್ಸಿಲಿಂಗ್ ಬೇಕಂದ್ರೆ ನನ್ನ ಹತ್ರ ಬನ್ನಿ. ನಂತರ ಸುಮಾರು ಜನ ಸಾಕಷ್ಟು ಗುರುಗಳಿದ್ದಾರೆ, ಯಾರೋ ಒಬ್ಬರ ಹತ್ರ ಕರ್ಕೊಂಡೋಗಿ ಒಟ್ಟಿನಲ್ಲಿ ಅದಕ್ಕೆ ಅಂತ್ಯ ಕಾಣಿಸಿ, ಅದಕ್ಕೆ ಒಂದು ಮುಕ್ತಿ ಕೊಡಿಸಿ, ಅದಕ್ಕೆ ಒಂದು ಮೋಕ್ಷ ಕೊಡಿಸಿ. ಆ ಒಂದು ಕೃತ್ಯ, ಪಾಪಕೃತ್ಯ, ಮನೋಕೃತ್ಯ ಅಂತ ಕರೀತಾರೆ, ಅವರನ್ನು ಅವರೇ ಶಿಕ್ಷಿಸ್ಕೊಳ್ಳೋದಲ್ದಿರ ಜೊತೆಲಿರೋರ್ನು ಕೂಡ ಶಿಕ್ಷೆಗೆ ಒಳಪಡಿಸ್ತಾರೆ, ಅವರು ನರಕವನ್ನು ಅನುಭವಿಸ್ತಾರೆ. ಆದ್ದರಿಂದ ಮನೇಲಿ ಗಂಡನೋ ಹೇಳ್ತೀನಿ ಇದ್ದರೆ ಅಂಥವ್ರನ್ನು ನೀವು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸಿ, ಸೈಕೆಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ. ಯಾವುದೋ ಒಂದು 108 ಮಾರ್ಗಗಳಿದ್ದಾವೆ. ಯಾವುದೋ ಒಂದು ಮಾರ್ಗ, ನಿಮಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ, ಸೊ ಯಾವುದ್ರ ಮೇಲೆ ನಂಬಿಕೆ ವಿಶ್ವಾಸ ಇದೆ, ಯಾರ ಮೇಲೆ ನಂಬಿಕೆ ವಿಶ್ವಾಸ, ಅಂಥವ್ರ ಹತ್ರ ಹೋಗಿ ಇದನ್ನು ಫಸ್ಟು ಪರಿಹರಿಸ್ಕೊಳ್ಳಿ. ಇಲ್ಲ ಅಂದರೆ ಅದು ಬೃಹದಾಕಾರವಾಗಿ ರಾಕ್ಷಸ ರೂಪ ತಾಳ್ತಾ ಇರುತ್ತೆ, ಅದು ನಮಗೆ ಅರಿವಿಗೆ ಬರೋದಿಲ್ಲ. ಒಂದು ಸಲ 4ನೇ ಹಂತಕ್ಕೆ ಹೋದ್ಮೇಲೆ ಭಗವಂತ ಕೂಡ ಏನು ಮಾಡೋಕ್ಕಾಗಲ್ಲ, ಆ ಮಟ್ಟದಲ್ಲೇ ಇರುತ್ತೆ. ಅದಕ್ಕೆ ಮೊದಲನೇ ಹಂತದಲ್ಲೇ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಉಂಟು, ಪರಿಹಾರ ಉಂಟು. 2ನೇ ಹಂತಕ್ಕೆ ಹೋದ್ರೆ ಅದನ್ನು ಕೂಡ ಸರಿ ಮಾಡ್ಬೋದು. 3ನೇ ಹಂತಕ್ಕೆ ಹೋಗ್ಬಿಟ್ರೆ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆದ್ದರಿಂದ ಯಾರೇ ಈ ರೀತಿ ಅನುಭವ ನಿಮಗೆ ಪಟ್ಟಿದ್ರೆ, ನಿಮ್ಮ ಮನೆಗಳಲ್ಲಿ ಈ ರೀತಿ ಇದ್ದರೆ ಖಂಡಿತವಾಗ್ಲೂ ಅಂಥವ್ರ ಒಂದು ಸಹವಾಸದಿಂದ ದೂರ ಇರಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡಿಬಿಟ್ಟು ಸಾಕಷ್ಟು ಜನ ದಿನಕ್ಕೊಂದು 100 ಕಾಲ್ಗಳ ಮೇಲೆ ಬರ್ತದೆ. ಫೋನ್ ಮಾಡಿ ನನಗೆ ಫೋನಲ್ಲೇ ಹೇಳಿ, ಫೋನಲ್ಲೇ ಬಗೆಹರಿಸ್ಕೊಂಬಿಡಿ. ಇದೆಲ್ಲ ಖಂಡಿತವಾಗಿ ಸಾಧ್ಯ ಇಲ್ಲಮ್ಮ. ಹೆಣ್ಣುಮಕ್ಕಳು ಹೆಚ್ಚಾಗಿ ಕಾಲ್ ಮಾಡಿಬಿಟ್ಟು ನನಗೆ ಅಡ್ರೆಸ್ಸೇ ಗೊತ್ತಿಲ್ಲ, ನನಗೆ ಎಲ್ಲಿ ಯಲಂಕ ನಾನು ನೋಡೇ ಇಲ್ಲ, ಅಬ್ಬಾ 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 ಅಬ್ಬಾ. ಅದು ಎಂಥ ಮೃದುವಾಗಿ ಹೇಳ್ತಾರೆ ಅಂತಂದರೆ, ನಯನಾಜುಕ ಸಮಸ್ಯೆಗಳು ರಾಶಿ ಆನೆ ಗಾತ್ರದಲ್ಲಿದೆ, ಪರಿಹಾರಕ್ಕೆ ಬಾ ಅಂತಂದರೆ ನನಗೆ ಯಲಂಕನೇ ಗೊತ್ತಿಲ್ಲ, ಎಲ್ಲೂ ಹೋಗೇ ಇಲ್ಲ, ಅಬ್ಬಾ ಅಬ್ಬಾ ಅಬ್ಬಾ. ಆಕೆ ಹೇಳೋದು ಹೆಂಗೆ ಅಂದರೆ, ಆಕೆ ಅನಾಥಳು, ಆಕೆಗೆ ಯಾರೂ ಇಲ್ಲ ಸಮಾಜದಲ್ಲಿ, ಆದ್ರಿಂದ ಯಲಾಂಕಕ್ಕೆ ಗೊತ್ತಿಲ್ಲಂತೆ. ಈ ರೀತಿ ಮಾತಾಡುವಂಥ ಹೆಣ್ಣುಮಕ್ಕಳು ಹೆಚ್ಚಾಗಿ ಕಾಲ್ ಮಾಡ್ತಾರೆ. ದಿನಕ್ಕೊಂದು 30 ಕಾಲ್ಗಳು ಬರೀ ಇದೇ ಥರ ಇರ್ತವೆ. ದಯವಿಟ್ಟು ನಿಮ್ಮ ಕಾಲ್ ಮುಗಿತೀನಿ, ನನಗೆ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ. ಆನೆ ಗಾತ್ರದ ಸಮಸ್ಯೆಗೆ ಒಂದೇ ಒಂದು ಕಾಲಲ್ಲಿ ಮಾಡಿಬಿಟ್ಟು ಪರಿಹಾರ ಕೊಟ್ಬಿಡಂಗಿದ್ದಿದ್ರೆ ಇವತ್ತು ಪ್ರಪಂಚದಲ್ಲಿ ಎಲ್ಲವೂ ಕೂಡ ಮೊಬೈಲಲ್ಲೇ ಸಾಲ್ವ್ ಆಗ್ಬಿಡೋದು. ಮದುವೆನೂ ಮೊಬೈಲಲ್ಲೇ ಆಗ್ಬಿಡೋದು, ಮಕ್ಕಳು ಮೊಬೈಲಲ್ಲೇ ಮಾತಾಡ್ಕೊಂಡೇ ಆಗ್ಬಿಡೋದು. ಸೊ ಹಂಗೆ ಸಂಸಾರ ಕೂಡ ಮೊಬೈಲಲ್ಲೇ ಮಾತಾಡ್ಕೊಂಡೇ ಆಗ್ಬಿಡ್ತದೆ. ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಯಾವುದನ್ನ ಫೋನನ್ನು, ಎಲ್ಲಿ ಫೋನ್ ಬಳಸಬೇಕು, ಏನಕ್ಕೋಸ್ಕರ ಬಳಸಬೇಕು, ಯಾವುದ್ಯಾವುದು ಫೋನಲ್ಲಿ ಆಗೋದಿಲ್ಲ, ಅದನ್ನು ತಿಳ್ಕೊಳ್ಬೇಕು ನೀವು. ಅದು ಬಿಟ್ಬಿಟ್ಟು ಫೋನ್ ಮಾಡಿಬಿಟ್ಟು ಎಂಥ ನಯ ನಾಜುಕಿನಿಂದ ಹೇಳ್ತಾರೆ ಅಂತಂದರೆ, ನನಗೆ ಗೊತ್ತೇ ಇಲ್ಲ ಗುರುಜಿ ಅಂದರೆ ಯಾರೂ ಇಲ್ಲ, ಯಾರೋ ಒಬ್ರು ಸಹಾಯ ತಗೊಂಡು ಬರಬೇಕು, ಇಲ್ಲ ಬರಲ್ಲ. ಸರಿ ಆಯ್ತಮ್ಮ, ನೀನು ಬರೋಕ್ಕಾಗಲ್ಲಲ್ಲ, ಭಾಳ ದೂರದಲ್ಲಿದೆಯಾ, ಸರಿ ಕನ್ಸಲ್ಟೇಷನ್ ಫೀಸ್ ನನ್ನ ಹತ್ರ ದುಡ್ಡಿಲ್ಲ, ಆನೆ ಗಾತ್ರದ ಸಮಸ್ಯೆಗಳಿದ್ದಾವೆ, ಅದನ್ನು ಮಾತ್ರ ಪರಿಹಾರ ಮಾಡ್ಕೊಳ್ಳಿ, ಫೀಸ್ ಕೊಡೋಕ್ಕೆ ದುಡ್ಡಿಲ್ಲ. ಖಂಡಿತವಾಗ್ಲಿ ಈ ರೀತಿ ಬರಬಲ್ಲ. ನಾನು ಸಮಸ್ಯೆಗಳನ್ನು ಪರಿಹಾರ ಕೊಡುವಂತಹ ರೀತಿ ನೀತಿ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಪರಿಹಾರಗಳನ್ನು ಕೊಡ್ತೀನಿ. ಆದ್ದರಿಂದ ನೀವು ಪುಕ್ಸಟ್ಟೆ ಗಂಡ ಹೊಟ್ಟು ತುಂಬುಂಡ ಅಂತ ಖಂಡಿತವಾಗ್ಲೂ ನಾನು ಯಾರಿಗೂ ಪುಕ್ಸಟ್ಟೆ ಮಾಡೋದಿಲ್ಲ.
ನನಗೆ ಗುರುಗಳು ಒಂದು ಅತ್ಯದ್ಭುತವಾದ ವಿಭಜನೆಯನ್ನು ಮಾಡಿಕೊಟ್ಟಿದ್ದಾರೆ. 50% ಅಷ್ಟು ಸೋಷಲ್ ಮೀಡಿಯಾದಲ್ಲಿ ನಾನು ನಿಮಗೆ ಎಲ್ಲ ನನ್ನ ಅನುಭವಗಳನ್ನು, ಜ್ಞಾನವನ್ನು ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಈ ವಿಡಿಯೋಗಳಲ್ಲಿ ಮಾಡ್ತೀನಿ. ಜೀವನ ದರ್ಶನ ಕಾರ್ಯಕ್ರಮ, ಈ ಕಾರ್ಯಕ್ರಮ 7 ಗಂಟೆಗೆ ಬರ್ತದೆ. 5 ಗಂಟೆಗೆ ಒಂದು 2-3 ನಿಮಿಷದ ವಿಡಿಯೋ ಬರ್ತದೆ, ಸತ್ವಭರಿತವಾದ ವಿಚಾರಗಳಿರ್ತವೆ. ಒಂದು 6 ಗಂಟೆಗೆ ರೀಲ್ಸ್ ಬರ್ತದೆ 1 ನಿಮಿಷ, ಅದರಲ್ಲೂ ಕೂಡ ನೀವು ನೋಡಬಹುದು. ವಾರಕ್ಕೊಂದು ಸತ್ಸಂಗ ಕಾರ್ಯಕ್ರಮ ಮಾಡ್ತೀನಿ ಉಚಿತವಾಗಿ, ಅದಕ್ಕೆ ಬನ್ನಿ. ಕೋರ್ಸ್ಗಳನ್ನು ಮಾಡ್ತೀನಿ, ಆನ್ಲೈನ್ ಆಫ್ಲೈನ್ ಕೋರ್ಸ್ಗಳನ್ನು ಮಾಡ್ತೀನಿ, ಅದಕ್ಕೆ ಬನ್ನಿ. ಸೊ 50% ಫ್ರೀಯಾಗಿ ಎಲ್ಲರಿಗೂ ಹಂಚ್ತೀನಿ. 30% ಯಾರು ಕನ್ಸಲ್ಟೇಷನ್ ಫೀಸ್ ಕೊಟ್ಟು ನನ್ನನ್ನು ಭೇಟಿ ಮಾಡ್ತೀರಾ ಅಂಥವ್ರಿಗಾಗಿ ವಿಶೇಷವಾಗಿ ಕೊಡ್ತೀನಿ. ಇನ್ನು 20% ಕೇವಲ ಕೋರ್ಸನ್ನು ಕೊಂಡುಕೊಂಡವ್ರಿಗೆ ಮಾತ್ರ ಹೇಳುವಂತಹ, ಹಂಚುವಂತಹ ಜ್ಞಾನವು, ಅದು ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ಹೇಳ್ಕೊಡ್ತೀನಿ. ಈ ರೀತಿ 50, 30, 20 ನಿಮಗೆ 50% ಉಚಿತವಾಗಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಇಷ್ಟೇ ಸಾಕು, ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಬರ್ತೀನಿ. ನನ್ನ ಮೇಲೆ ನಿಮಗೆ ಶ್ರದ್ಧೆ, ಭಕ್ತಿ ಇದ್ರೆ, ನಂಬಿಕೆ, ವಿಶ್ವಾಸ ಇದ್ರೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಶುಲ್ಕವನ್ನು ನೀಡಿ ಅದನ್ನು ಪಡ್ಕೊಳ್ಬೇಕೆ ಹೊರತು ಪುಕ್ಸಟ್ಟೆ ಖಂಡಿತವಾಗಲೂ ನಾನು ಕೊಡೋದಕ್ಕೆ ಸಿದ್ಧನಿಲ್ಲ. ಅದು ಸಾಧ್ಯವೇ ಇಲ್ಲದಂಥ ಮಾತು. ನಿಮ್ಮ ಕರ್ಮಗಳು, ನಾನು ಈ ಅಕಸ್ಮಾತ್ ಏನೋ ಭಾವುಕನಾಗಿ ಆಯ್ತು ಬಾಮ್ಮ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರೆ, ಈ ರೀತಿ ನಾನು ಸುಮಾರು ಮಾಡಿದ್ದೀನಿ, ಅದು ಪರಿಹಾರ ಆಗೋದಿಲ್ಲ. ಸಾಕಷ್ಟು ಮಾಡಿದ್ದೀನಿ ಈ ರೀತಿ. ಎಲ್ಲೋ ಒಂದು 100ರಲ್ಲಿ 1 ಪರಿಹಾರ. ದುಡ್ಡು ಇಸ್ಕೊಂಡಿಲ್ಲ 100 ಜನದ ಹತ್ರ, ಅದರಲ್ಲೂ ಒಬ್ರಿಗೆ ಮಾತ್ರ ಪರಿಹಾರ ಸಿಕ್ಕಿದೆ. ಇನ್ನು 99 ಜನಕ್ಕೆ ಪರಿಹಾರ ಸಿಗಲ್ಲ. ರೀಸನ್ ಏನು ಅಂದರೆ, ಅವ್ರು ಕರ್ಮ ಕಳಿಬೇಕು ಅಂದರೆ ಮೊದಲು ಕೊಡೋದನ್ನು ಕಲ್ತ್ಕೋಬೇಕು. ರೆಸ್ಪೆಕ್ಟ್ ಬೇಕಾ, ರೆಸ್ಪೆಕ್ಟ್ ಕೊಡಿ. ದುಡ್ಡು ಬೇಕಾ, ದುಡ್ಡು ಕೊಡಿ. ಸೊ ನಿಮಗೆ ಪ್ರೀತಿ ಬೇಕಾ, ಪ್ರೀತಿ ಕೊಡಿ. ಏನೇ ನಿಮಗೆ ಬೇಕಾದರೂ ಕೂಡ ಅದನ್ನು ನೀವು ಕೊಡೋದನ್ನು ಕಲ್ತ್ಕೊಳ್ಬೇಕು. ಅಕಸ್ಮಾತ್ ಅದನ್ನು ನನ್ನ ಕೈಲಿ ಕೊಡೋಕ್ಕಿಲ್ಲ ಅಂತಂದ್ರೆ, ಒಬ್ಬೊಬ್ಬರ ಹತ್ರ ಒಂದೊಂದು ವಿಶೇಷವಾದ ಮೌಲ್ಯಾಧಾರಿತ ಚಿಂತನೆಗಳಿರ್ತವೆ. ಅದನ್ನು ನಾವು ವಿನಿಮಯ ಅಂತ ಕರಿತೇವೆ. ಒಬ್ಬ ಶ್ರೀಮಂತ, ಅವನಿಗೆ ಮಾರ್ಗದರ್ಶನ ಬೇಕು. ನಾನು ಮಾರ್ಗದರ್ಶನ ನನ್ನ ಹತ್ರ ಇದೆ, ನಾನು ಶ್ರೀಮಂತನಲ್ಲ. ನಾನು ಮಾರ್ಗದರ್ಶನವನ್ನು ಕೊಟ್ಟು ಶ್ರೀಮಂತನಿಂದ ಒಂದಷ್ಟು ಸಂಭಾವನೆಯನ್ನು ಪಡ್ಕೊಳ್ತೀನಿ. ಸೊ ಈಗ ಅವನು ಹಣ ಕೊಟ್ಟ, ನಾನು ಹಣ ಕೊಟ್ಟೆ, ಏನು ಪ್ರಯೋಜನ ಇಲ್ಲ. ನಾನು ಅದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟೆ. ಸೊ ಹಿಂದಿನ ಕಾಲದಲ್ಲಿ ಬಾರ್ಟರ್ ಸಿಸ್ಟಮ್ ಅನ್ನೋರು, ಒಬ್ಬ ಸಕ್ಕರೆ ಕೊಟ್ಟರೆ ಇನ್ನೊಬ್ಬ ಅಕ್ಕಿ ಕೊಡೋ, ಇನ್ನೊಬ್ಬ ಬೇಳೆ ಕೊಟ್ಟರೆ ಇನ್ನೊಬ್ಬ ಕಾಳು ಕೊಡೋ, ಆ ರೀತಿ ಬಾರ್ಡರ್ ಸಿಸ್ಟಮ್. ಸೊ ಅದನ್ನು ಕೊಡೋದು ವಿನಿಮಯ ಅಂತ ಕರೀತಾರೆ. ಆ ರೀತಿ ಯಾವುದೋ ಒಂದು ಮಾಡಬೇಕು. ಆದ್ದರಿಂದ ದಯಮಾಡಿ ನೀವು ನನ್ನ ಹತ್ರನೇ ಬನ್ನಿ ಅಂತಲ್ಲ, ಯಾವುದೋ ಒಂದು ಮಾರ್ಗದರ್ಶಕರ ಹತ್ರ ಹೋಗಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಂಡು ಜೀವನದಲ್ಲಿ ಅಭಿವೃದ್ಧಿ, ಸಮೃದ್ಧಿ ಆಗೋದನ್ನು ನೋಡಬೇಕು. ಯಶಸ್ಸು, ಕೀರ್ತಿ ಗಳಿಸೋದನ್ನು ನೋಡಬೇಕು. ಗುರಿ ಸಾಧನೆಯನ್ನು ಮುಟ್ಟೋದನ್ನು ಕಲಿಬೇಕು. ಮುಂದೆ ಗುರಿ, ಹಿಂದೆ ಗುರು ಯಾರ್ಯಾರಿಗಿಲ್ಲ, ಇವರೆಲ್ಲರೂ ಕೂಡ ಸಮಸ್ಯೆಯ ಸುಳಿಯಲ್ಲೇ ಒದ್ಲಾಡ್ತಾ ಇರ್ತಾರೆ. ಆದ್ದರಿಂದ ಜೀವನಕ್ಕೊಂದು ಗುರಿಯನ್ನು ನಿರ್ಧರಿಸಿ, ಆ ಗುರಿಗೆ ಹಂತ ಹಂತವಾಗಿ ಎಲ್ಲವನ್ನ ಪ್ಲಾನ್ ಮಾಡ್ಕೊಳ್ಳಿ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಎಲ್ಲ ಪ್ಲಾನ್ಗಳಲ್ಲೂ ನೀವು ಕಾರ್ಯೋನ್ಮುಖರಾದರೆ ಖಂಡಿತವಾಗ್ಲೂ ಮಾಡ್ತೀರಿ. ಆಗ ನಿಮಗೆ ಸಮಸ್ಯೆಗಳಿರ್ತವೆ, ಆದರೆ ಕಣ್ಣಿಗೆ ಕಾಣಿಸಲ್ಲ. ಆದರೆ ಗುರಿನೇ ಇಲ್ಲ ಅಂದರೆ ಬರೀ ಸಮಸ್ಯೆಗಳ ರಾಶಿನೇ ನಿಮ್ಮ ಸುತ್ತಮುತ್ತ ಇರುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮನ್ನು ನೋಡ್ತಾ ಲೈಕ್, ಫಾಲೋ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಬಹುದು. ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಕಳಿಸ್ಬೋದು. ನಿಮ್ಮ ಪ್ರಶ್ನೆಗಳನ್ನು ಆ ರೀತಿ ಟೆಕ್ಸ್ಟ್ ಮಾಡಿಬಿಡಿ. ಖಂಡಿತವಾಗ್ಲೂ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ವಿಷಯವಾಗಿ ಅದನ್ನೇ ನಿಮಗೆ ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.